ಹಾಯ್ ಫ್ರೆಂಡ್ಸ್, ಫೈನಲಿ ಮೋಸ್ಟ್ ಅವೇಟೆಡ್ ಫಿಲಿಮ್ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿರೋ, ಹಂಗೆ ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವ್ರು ಆಕ್ಟ್ ಮಾಡಿರೋ ಸಲಾರ್ ದಿ ಸೀಸ್ಫೈರ್ ಸಿನಿಮಾ ಇವಾಗ ನೋಡಿದೆ. ಸಿನಿಮಾ ನನಗೆ ಹೇಗೆ ಅನ್ನಿಸ್ತಂದ್ರೆ, ನಿಜವಾಗ್ಲೂ ಇನ್ನ ಮೈಯಲ್ಲಿ ಆ ಗೂಸ್ ಬನ್ಸ್ ಆ ಹೈ ಇನ್ನ ಹಂಗೆ ಇದೆ. ಯಾಕಂದ್ರೆ ಆ ಕ್ಲೈಮ್ಯಾಕ್ಸ್ ಸೀನಲ್ಲೇ ಕೊಟ್ಟಿರೋ ಟ್ವಿಸ್ಟ್ಗೆ ಮೈಂಡಲ್ಲಿ ಇನ್ನ ಗಿರ್ರ ತಿರುಗ್ತಾನೆ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಇದು ಬೇಕಾಗಿದೆ. ಆಕ್ಚುಲಿ ಪ್ರಭಾಸ್ ಫ್ಯಾನ್ಸ್ ಇದು ಬೇಕಾಯಿದ್ದು. ರಾಧೇಶ್ಯಾಮ್, ಸಾಹು, ಆದಿಪುರುಷ್ ನೋಡ್ಮೇಲೆ ಸಖತ್ತು ಡಿಸಪಾಯಿಂಟ್ ಆಗಿರೋ ಪ್ರಭಾಸ್ ಫ್ಯಾನ್ಗೆ ಪ್ರಶಾಂತ್ ನೀಲ್ ಅವ್ರು ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಗುಡಿನೇ ಕಟ್ಬಿಡ್ಬೇಕು. ಏನು ಆ ಮಾಸ್ ಎಲಿವೇಶನ್ಸ್, ಏನ ಕಟ್ಔಟ್ ತೋರಿಸಿರೋದು. ಹ್ಯಾಟ್ಸ್ ಆಫ್ ಪ್ರಶಾಂತ್ ನೀಲ್ ಅವ್ರೆ. ಇನ್ನು ಸಿನಿಮಾ ಫುಲ್ ರಿವ್ಯೂ ಹೋಗೋದಕ್ಕಿಂತ ಮುಂಚೆಲೆ ನಮ್ಮ ಚಾನಲ್ಗೆ ಯಾರನ್ನ ಹೊಸ್ತಾಗ ಬಂದಿರಿ, ಪ್ಲೀಸ್ ಸ್ಯಾಂಡಲ್ವುಡ್ ಸಗ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ಇನ್ನ ಒಂದ್ ವೇಳೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಏನು ಅನ್ನಿಸ್ತಾ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತು, ಪ್ರಶಾಂತ್ ನೀಲ್ ಅವರು KGF ಸೀರೀಸ್ ಆದ್ಮೇಲೆ ಪ್ರಭಾಸ್ ಜೊತೆ ಸಿನಿಮಾ ತೆಗ್ತದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇದ್ವು. ಈ ಸ್ಟೋರಿ ನಿಮ್ಗೆಲ್ಲ ಮುಂಚೆ ಸಿನಿಮಾ ರಿಲೀಸ್ ಆಗೋದ್ ಮುಂಚೆ ಅಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಮೇ ಬಿ ಕನ್ನಡದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ, ಇದು ಉಗ್ರಂ ಸಿನಿಮಾ ರಿಮೇಕ್ ಅಂತ ತುಂಬಾ ಸ್ಪ್ರೆಡ್ ಮಾಡಿದ್ದಾರೆ. ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ನೋಡ್ತಿದ್ದೆ, ಪ್ರಶಾಂತ್ ನೀಲ್ ಅವರು ಹೇಳಿರು ಇದು ಉಗ್ರಂ ಸಿನಿಮಾ ರಿಮೇಕ್ ಅಲ್ಲ, ಉಗ್ರಂ ಸ್ಟೋರಿನೇ ಪ್ರಭಾಸ್ ಅವ್ರ ಕೂಟೆ ತೋರಿಸಿರಿ ಹೆಂಗಿರುತ್ತೆ ಅಂತ ಅವರು ಆ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. ನಿಜ ಹೇಳ್ಬೇಕಾ, ನಿಜವಾಗ್ಲೂ ಇದು ಉಗ್ರಂ ಸಿನಿಮಾ ತರನೇ ಇದೆಯಾ, ಬೇರೆ ಏನು ಚೇಂಜ್ ಮಾಡಿಲ್ಲ ಅಂದ್ರೆ, ಉಗ್ರಂ ಸಿನಿಮಾದಲ್ಲಿ ಮೇನ್ ಹೈ ಸೀನ್ಸ್ ಏನಿದಾವೋ ಆ ಸೀನ್ಗಳು ಖಂಡಿತ ಸಲಾರಲ್ಲಿ ಕೂಡ ಇದಾವೆ. ಆದ್ರೂ ಟೋಟಲ್ ಉಗ್ರಂ ಸಲಾರ್ ಒಂದಂದ್ರೆ ಅಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೀನ್ಗಳು. ಕ್ಯಾರೆಕ್ಟರ್ ಹೊಸ ಕ್ಯಾರೆಕ್ಟರ್ಸ್ ತಂದಿದ್ದಾರೆ, ವರ್ಲ್ಡ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಮುಗುರ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ತೋರಿಸಿದ್ದಾರೆ. ಇದರಲ್ಲಿ ಕಾನ್ಸಾರ್ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯನ ಬಿಲ್ಡ್ ಮಾಡಿದ್ದಾರೆ. ಅದಕ್ಕೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಟೈಮ್ ತಗೊಂಡ್ರು ಡ್ರಾಮಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಹಂಗಾದ್ರೆ ಬ್ರೋ, ನಾವು ಆಲ್ರೆಡಿ ಉಗ್ರಂ ಸಿನಿಮಾ ತುಂಬಾ ಸರಿ ನೋಡಿದೀವಿ, ಸಲಾರ್ ನೋಡ್ಲೇಬೇಕಾ? ಪ್ರಭಾಸ್ಗೋಸ್ಕರ ನೋಡ್ಬೇಕಂದ್ರ ಪ್ರಭಾಸ್ಗೋಸ್ಕರ ಒಂದೇ ಅಲ್ಲ, ಪ್ರಶಾಂತ್ ನೀಲ್ ಅವ್ರು ಗ್ಯಾರಂಟಿ ಡಿಸಪಾಯಿಂಟ್ ಮಾಡಲ್ಲ. ಉಗ್ರಂ ಸಿನಿಮಾ ನೋಡಿದ್ರು ನಿಮ್ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ನಾನು ಉಗ್ರಂ ಸಿನಿಮಾನಿ ಲಾಕ್ಡೌನ್ ಅಲ್ಲಿ ಮೇ ಬಿ ಒಂದು 10 ಸರಿ ನೋಡಿದ್ದೀನಿ ಮೊಬೈಲಲ್ಲಿ. ಬಟ್ ಆದ್ರೂ ನನಗೆ ಸೀನಲ್ಲಿ ಸಿನಿಮಾ ಅಷ್ಟೊಂದು ಬೋರ್ ಹೊಡಿಲಿಲ್ಲ. ಗೊತ್ತು ನನಗೆ, ನೀವು ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ, ಓಹ್ ಇದು ಉಗ್ರಂ ಸಿನಿಮಾ ಇತ್ತಲ್ಲ, ಇದು ಉಗ್ರಂ ಸಿನಿಮಾ ನೆಕ್ಸ್ಟ್ ಈ ತರ ಆಗ್ಬೋದಲ್ಲ ಅಂತ. ಅದೇ ತರ ಇದ್ರೂ ಸ್ಕ್ರೀನ್ ಪ್ಲೇ ಬಟ್ ಸ್ವಲ್ಪ ಚೇಂಜಸ್ ಮಾತ್ರ ಖಂಡಿತ ಮಾಡಿದ್ದಾರೆ. ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ತೋರಿಸಿದ್ದಾರೆ ಸಿನಿಮಾನ. ಇನ್ನು ಸಿನಿಮಾದಾಗ ಒಂದು ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಅದು ಪ್ರಭಾಸ್. ವಾವ್, ಎಷ್ಟು ದಿನ ಆಯ್ತು ಆ ಕಟ್ಔಟ್ ಆಕ್ಷನ್ಸ್ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ರಾಜಮೌಳಿ ಅವ್ರಾದ್ಮೇಲೆ ಈ ತರ ನಿಜವಾಗ್ಲೂ ಪ್ರಶಾಂತ್ ನೀಲ್ ಅವ್ರು ಬಿಟ್ರೆ ಇನ್ಯಾರು ತೋರ್ಸಕ್ ಸಾಧ್ಯನೇ ಇಲ್ಲ. ಅದು ನಾಟ್ ಓನ್ಲಿ ಯಶ್ನೇ ಅಲ್ಲ, ಪ್ರಭಾಸ್ನೇ ಅಲ್ಲ, ಮೇ ಬಿ ಯಾವ ಹೀರೋನೇ ಆಗ್ಲಿ, ಪ್ರಶಾಂತ್ ನೀಲ್ ಅವ್ರ ಕೈ ಕೆಳಗಡೆ ಬಿದ್ರೆ ಮಾತ್ರ ಒಂದು ರೇಂಜಿಗೆ ತೋರಿಸ್ತಾರೆ. ನಿಜವಾಗ್ಲೂ ಅವ್ರ ಕ್ಯಾರೆಕ್ಟರ್ ಏನಿದೆ, ಪ್ರಭಾಸ್ ಅವ್ರ ಕ್ಯಾರೆಕ್ಟರ್ ತಿರ್ಗಾ ದೇವ ಕ್ಯಾರೆಕ್ಟರ್ ತಿರ್ಗ ಪೃಥ್ವಿರಾಜ್ ಅವ್ರದ್ದು ವರದ ಕ್ಯಾರೆಕ್ಟರ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮೇನ್ ಸಿನಿಮಾದಾಗ ವರದ ಕ್ಯಾರೆಕ್ಟರ್ ಅಂತ ದೇವ ಕ್ಯಾರೆಕ್ಟರ್ ತುಂಬಾ ಸಖತ್ತಾಗಿ ಬರ್ದಿದೆ ಕ್ಯಾರೆಕ್ಟರ್. ಉಗ್ರಂ ಸಿನಿಮಾದಾಗ ಅಗಸ್ತ್ಯ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ, ಇದ್ರಲ್ಲಿ ಅದೇ ತರ ಇರುತ್ತೆ. ಬಟ್ ಇನ್ನು ಸ್ವಲ್ಪ ಚೆನ್ನಾಗಿ ಡೀಟೇಲಿಂಗ್ ಇದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್. ಇನ್ನು ಸಿನಿಮಾ ಫಸ್ಟ್ ಹಾಫ್ ಉಗ್ರಂ ಸಿನಿಮಾ ಯಾವ ತರ ಸ್ಟಾರ್ಟ್ ಆಗುತ್ತಲ್ಲ, ಈ ಸಿನಿಮಾ ಅದೇ ತರ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಒಂದ್ 2-3 ಫೈಟ್ ಸೀಕ್ವೆನ್ಸ್ ಇದೆ. ಮೇನ್ ಫೈಟ್ ಸೀಕ್ವೆನ್ಸ್ ಬಂದು ಗೋಲ್ಡ್ ಮೈನಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇರುತ್ತೆ. ಅದು ಮಾತ್ರ ಸೂಪರ್. ಸಿನಿಮಾಗಳು ಒಳ್ಳೆ ಹೈಲೈಟ್ ಅನ್ಬೋದು. ತಿರ್ಗಾ ಇಂಟರ್ವೆಲ್ ಬರೋ ಒಂದು ದೊಡ್ಡ ಆಕ್ಷನ್ ಬ್ಲಾಕ್ ಇದೆ, ಅದು ಕೂಡ ತುಂಬಾ ಚೆನ್ನಾಗೇ ಇದೆ. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಸ್ಲೋ ಸ್ಟಾರ್ಟ್ ಆಗ್ತಾವ ಅನ್ನಿಸ್ತು ಸಿನಿಮಾ. ಹೋಗ್ತಾ ಸಿನಿಮಾ ಹೈನ ಮಾಡ್ಕೊಂಡೋದ್ರು. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾನ್ಸಾರ್ ಅನ್ನೋ ವರ್ಲ್ಡ್ ಯಾವ ತರ ಬಿಲ್ಡ್ ಆಯ್ತು, 1000 ವರ್ಷ ಹಿಂದ್ಗಡೆ ಏನೇನ್ ನಡೀತು, ಯಾವ ರಾಜ್ಗಳು ಇದ್ದಾರೆ ಅಂತೆಲ್ಲ ಒಂಥರ ದೊಡ್ಡ ವರ್ಲ್ಡ್ ಬಿಲ್ಡಿಂಗ್ ಮಾಡ್ಯಾರ. ತುಂಬಾ ಕ್ಯಾರೆಕ್ಟರ್ ಇರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಬಾಬಿ ಸಿಂಹ ಅವ್ರು ಇರ್ತಾರೆ, ಜಗಪತಿ ಬಾಬಾ ಅವ್ರು ಇರ್ತಾರೆ, ಶ್ರೇಯಾ ರೆಡ್ಡಿ ಅವ್ರು ಇರ್ತಾರೆ, ವರದರಾಜ್ ಅಂದ್ರೆ ಪೃಥ್ವಿರಾಜ್ ಸುಕುಮಾರ್ ಅವ್ರು ಇರ್ತಾರೆ. ಈ ವರ್ಲ್ಡ್ ಬಿಲ್ಡಿಂಗ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು, ಪರವಾಗಿಲ್ಲ. ಡ್ರಾಮಾ ಸ್ವಲ್ಪ ಚೆನ್ನಾಗೇ ಬಿಲ್ಡಿಂಗ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ ಪ್ರೀಮ್ಯಾಕ್ಸ್ ಅಲ್ಲಿ ಆಕ್ಷನ್ ಬ್ಲಾಕ್ ಬರುತ್ತೆ 2, ಅದು ಕೂಡ ಸಾಕಾಗೈತೆ. ಈ ಸಿನಿಮಾಗೆಲ್ಲ ನನಗೆ ಫೇವ್ರೆಟ್ ಇನ್ಸಿನ್ ಏನಪ್ಪ ಅಂದ್ರೆ, ಅದು ನೀವು ಉಗ್ರಂ ಸಿನಿಮಾದಲ್ಲಿ ನೋಡಿರ್ತೀರ, ಕೈ ಕಟ್ಕೊಂಡಿರ್ತಾರಲ್ಲ ಸೆಕೆಂಡ್ ಹಾಫ್ ಅಲ್ಲಿ, ಆಗೊಂದು ಫೈಟ್ ಸೀಕ್ವೆನ್ಸ್ ಇರುತ್ತೆ ನೋಡಿ. ಅಳ್ಬೇಡಮ್ಮ ನಿಮ್ ದೇವರಲ್ಲ ನಾನೇ ಬಂದು ಕಾಪಾಡ್ತೀನಿ ಅಂತ ಏನೋ ಒಂದು ಉಗ್ರಮಲ್ಲಿ ಇರುತ್ತೆ. ಅದೇ ಫೈಟ್ ಸೀಕ್ವೆನ್ಸ್ ಇದ್ರಲ್ಲಿ ಇದೆ. ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ಆ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಇತ್ತು ಆ ಸಿನಿಮಾ, ಆ ಸೀನು ಈ ಸಿನಿಮಾದಾಗ ಕೂಡ ಆ ಸೀನ್ ಅಷ್ಟೇ ಇಂಪ್ಯಾಕ್ಟ್ ಬೀಳುತ್ತೋ. ಅಲ್ಲಿ ಬರೋ ಫೈಟ್ ಸೀಕ್ವೆನ್ಸ್, ಅಲ್ಲಿ ಬರೋ BGM ಅಂದ್ರೆ ನಿಜವಾಗ್ಲೂ ಸಿನಿಮಾಗೆ ಹೈಲೈಟ್ ಅಂದ್ರೆ ಹೈಲೈಟ್. ಇನ್ನು ಈ ಸಿನಿಮಾದಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಇದಾರೆ, ಅವರೆಲ್ಲ ಅವ್ರವ್ರ ಕ್ಯಾರೆಕ್ಟರ್ ಚೆನ್ನಾಗೇ ಮಾಡಿದ್ದಾರೆ. ಮೇನ್ ನಾವು ಅಪ್ರಿಷಿಯೇಟ್ ಮಾಡ್ಬೇಕಾಯ್ತು ಪೃಥ್ವಿರಾಜ್ ಸುಕುಮಾರ್ ಅಂತ ಅವ್ರು ಕೂಡ ಸಿನಿಮಾದಲ್ಲಿ ಚೆನ್ನಾಗೇ ಮಾಡಿದ್ದಾರೆ, ಅವ್ರನ್ನ ಚೆನ್ನಾಗೇ ತೋರಿಸಿದ್ದಾರೆ. ಅವ್ರು ಮೇ ಬಿ ಅವ್ರ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಜಾಸ್ತಿ ಬರುತ್ತೆ, ಫಸ್ಟ್ ಹಾಫ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಅಷ್ಟೊಂದು ಇರಲ್ಲ. ಚೆನ್ನಾಗೇ ಎಂಡ್ ಮಾಡಿದ್ದಾರೆ.
ಇನ್ನ ಕ್ಲೈಮ್ಯಾಕ್ಸ್ ಎಂಡಿಂಗ್ ಮಾತ್ರ ನಾನಾದ್ರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಸಲ್ ನಾನು ಶಾಕ್ ಆದೆ, ಏನು ಈ ತರ ತೋರಿಸ್ತಿದ್ರಲ್ಲಿ, ಏನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನು ಅದು ಹೇಳಲ್ಲ ಟಿಸ್ಟು, ಅದು ಮಾತ್ರ ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ಅದರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರಭಾಸ್ ಅವ್ರ ಬ್ಲಡ್ ಶೀಟ್ ಅಲ್ಲಿ ಬಾಡಿಯಲ್ಲಿ ಇರೋ ತೋರಿಸ್ತಾರೆ. ವಾಹ್, ನೋಡ್ತಾ ಇದ್ರೆ ಇನ್ನ ಹೈ, ಹೊಸ ವರ್ಷ ಬಂದ್ರು ಇನ್ನ ಹೈ ಆ ಥರನೇ ಇರುತ್ತೆ. ಇನ್ನ ಸಲಾರ್ ಪಾರ್ಟ್ 1 ಬಂದು ಸೀಸ್ ಫೈರ್ ಅಂತ ಇಕ್ಕಿದ್ದಾರೆ ಸಬ್ ಟೈಟಿಲ್. ಇನ್ನು ಸೆಕೆಂಡ್ ಪಾರ್ಟ್ ಸಲಾರ್ ಬಂದ್ಬಿಟ್ಟು ಸೌರಂಗ ಪರ್ವಂ ಅಂತ ಆ ಟೈಟಿಲ್ ಇಕ್ಕಿದೆ. ಅದು ನಿಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ ಸೆಕೆಂಡ್ ಪಾರ್ಟ್ದು. ನಾನಾದ್ರೆ ಸೆಕೆಂಡ್ ಪಾರ್ಟಿಗೆ ತುಂಬಾ ವೇಟ್ ಮಾಡ್ತಾ ಇರ್ತೀನಿ. ಈ ಸಿನಿಮಾ ಟೆಕ್ನಿಕಲಿ ತುಂಬಾ ಬ್ರಿಲಿಯಂಟ್ ಆಗಿದೆ. ನಿಜವಾಗ್ಲೂ ಭುವನ್ ಗೌಡ ಅವ್ರಿಗೆ ಅಷ್ಟು ಶಾರ್ಟ್ಸ್ ಆದ್ರೆ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಪ್ರಭಾಸ್ ಅವ್ರನ್ನ ಏನಪ್ಪ ಈ ರೇಂಜಿಗೆ ತೋರಿಸಿದ್ರೆ, ಒಳ್ಳೆ ಹಾಲಿವುಡ್ ಹೀರೋಗಿಂಚು ಜಾಸ್ತಿ ರೇಂಜಲ್ಲಿ ತೋರಿಸಿದ್ರೆ, ಆ ಕ್ವಾಲಿಟಿ, ಆ ಪ್ರೊಡಕ್ಷನ್ ಡಿಸೈನು, ಆ ಲೈಟಿಂಗು, ನಿಜವಲ್ಲೂ ಆ ಬ್ಲಾಕಿಂಗು, ಸಿನಿಮಾಟೋಗ್ರಫಿ ಪ್ರಶಾಂತ್ ನೀಲ್ ಅವ್ರನ್ನು, ತಿರ್ಗಾ ವರದಾ ಕ್ಯಾರೆಕ್ಟರ್ ಪೃಥ್ವಿರಾಜ್ ಸುಕುಮಾರ್ ಅನ್ನು ಇಬ್ರು ಬ್ಲಾಕಿಂಗ್ ಏನಿರುತ್ತೆ ಅವ್ರಿಬ್ರು ಕ್ಯಾರೆಕ್ಟರ್ ಬಂದಾಗ ತುಂಬಾ ಚೆನ್ನಾಗಿ ಬ್ಲಾಕ್ ಮಾಡಿದ್ದಾರೆ. ಒಳ್ಳೊಳ್ಳೆ ಲೆನ್ಸ್ ಯೂಸ್ ಮಾಡಿದ್ದಾರೆ ಅನ್ನಿಸುತ್ತೆ. ತುಂಬಾ ಕ್ವಾಲಿಟಿ ಇದೆ ಸಿನಿಮಾದಲ್ಲಿ. ಇನ್ನು ಮೇನ್ ತಿರ್ಗಾ ಮ್ಯೂಸಿಕ್ ಅಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಅನ್ನಿಸ್ತು. KGF ತಾಗ ಹೋಲಿಸ್ಕೊಂಡ್ರೆ ಅಷ್ಟೊಂದು ಕ್ಯಾಚಿ ಆಗಿರೋ ಸಾಂಗ್ ಇಲ್ಲ. ಒಂದು ಸೂರ್ಯಡೇ ಅನ್ನೋ ಸಾಂಗ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ BGM ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದೆ, ಯಾಕೋ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅನ್ನಿಸ್ತು. ರವಿ ಬಸ್ ಅವ್ರ ಮ್ಯೂಸಿಕ್ ಸ್ವಲ್ಪ ಚೆನ್ನಾಗಿ ಒಳ್ಳೆ BGM ಇದ್ರೆ ಮಾತ್ರ ಇನ್ನೂ ಒಂದು ರೇಂಜ್ ಇರೋದು ಸಿನಿಮಾ ಮಾತ್ರ. ನನಗೆ ಸ್ವಲ್ಪ ಡಿಸಪಾಯಿಂಟ್ ಅನ್ನಿಸ್ತು. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಯ್ತು ರವಿ ಬಸ್ ಅವ್ರ ಮ್ಯೂಸಿಕ್ ಅಂತ. ಓಕೆ, ಸಿನಿಮಾ ಚೆನ್ನಾಗಿರುತ್ತೆ, ನಮಗೆ ಡಿಸ್ಟರ್ಬೆನ್ಸ್ ಅನ್ಸಲ್ಲ ಮ್ಯೂಸಿಕ್. ಇನ್ನು ಎಡಿಟಿಂಗ್ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಮೇನ್ ಮಾತಾಡ್ಬೇಕಾದ್ದು ಪ್ರಶಾಂತ್ ನೀಲ್ ಅವ್ರ ಡೈರೆಕ್ಷನ್. ನಿಜವಾಗ್ಲೂ ಅವ್ರಿಗೆ ಎಷ್ಟು ಸಣ್ಣ ಕತೆ ಕೊಟ್ರು ಆ ಹೀರೋನ ಬೇಸ್ ಮಾಡಿ ಆ ಹೀರೋ ಕ್ಯಾರೆಕ್ಟರ್ ಬರ್ದಿ ಅದು ಕೂಡ ಎಲಿವೇಶನ್ಸ್ ಏನಿರುತ್ತೆ KGF ಅಲ್ಲಿ, ಈ ಸಿನಿಮಾದಲ್ಲೂ ಪ್ರಭಾಸ್ ಅವ್ರಿಗೆ ಅದೇ ತರ ಎಲಿವೇಶನ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು KGF ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಅಷ್ಟೊಂದು ಓಲ್ಡ್ ಬಿಲ್ಡಿಂಗ್ ಕಾಣಲಿಲ್ಲ. ಇದ್ರಲ್ಲಿ ಮಾತ್ರ ಸಲಾರ್ ಅಲ್ಲಿ ಆ ಓಲ್ಡ್ ಬಿಲ್ಡಿಂಗ್ ಎಲ್ಲ ಡ್ರಾಮಾ ಆಗ್ಲಿ ಚೆನ್ನಾಗೇ ತೋರಿಸಿದ್ದಾರೆ. ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಸರ್. ಇನ್ನು ಸಿನಿಮಾದ ಮೈನಸ್ ಇಲ್ವಾ ಅಂದ್ರೆ, ಖಂಡಿತ ಪ್ರತಿ ಸಿನಿಮಾದ ಮೈನಸ್ ಇರುತ್ತೆ. ಅದೇ ಹೇಳಿದ್ನಲ್ಲ, ಮ್ಯೂಸಿಕ್ ಸ್ವಲ್ಪ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ರವಿ ಬಸ್ ಅವ್ರದ್ದು ಅನ್ನಿಸ್ತು. ಇನ್ನೊಂದು ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಫಾಸ್ಟ್ ಆಗಿ ಹೋಗ್ತಾ ಇರುತ್ತಂತ, ಓಲ್ಡ್ ಬಿಲ್ಡಿಂಗ್ ಮಾಡ್ತಿರ್ತಾರಲ್ಲ ಆ ಕ್ಯಾರೆಕ್ಟರ್ನ ನಾವು ಸ್ವಲ್ಪ ತಲೆ ತಿರುಗಿಸ್ಬಿಟ್ರೆ ನಿಮಗೆ ಯಾವ ಕ್ಯಾರೆಕ್ಟರ್ ಏನು ಡಿಸಿಷನ್ ತಗೊಳೋಗ್ತದೆ, ಅಸಲು ಏನಾಗ್ತಾ ಇದೆ ಅಂತ ಸೆಕೆಂಡ್ ಹಾಫಲ್ಲಿ ಒಂದು ಟೈಮ್ ಕನ್ಫ್ಯೂಸ್ ಆಗಿಬಿಡ್ತೀರ ನೀವು. ಯಾರ ಭಾಗ ಯಾರು ರಿಲೇಟಿವ್ ಯಾರು, ಅವನ ತಮ್ಮ ಯಾರು, ಇವನ್ ತಮ್ಮ ಯಾರಂತ ಸ್ವಲ್ಪ ಕಾನ್ಸಂಟ್ರೇಷನ್ ಇಕ್ಕಿ ಆ ಓಲ್ಡ್ ಬಿಲ್ಡಿಂಗ್ ಓಲ್ಡ್ ಬಿಲ್ಡಿಂಗ್ನ ನೀವು ಸ್ವಲ್ಪ ತುಂಬ ಅಬ್ಸರ್ವ್ ಆಗಿ ಗಮನಿಸ್ಬೇಕು. ಇಲ್ಲಾಂದ್ರೆ ಗ್ಯಾರಂಟಿ ಮಿಸ್ ಆದ್ರೆ ಗ್ಯಾರಂಟಿ ಕನ್ಫ್ಯೂಸ್ ಆಗ್ತೀರಾ ಕ್ಲೈಮ್ಯಾಕ್ಸ್ ಅಲ್ಲಿ ಸಿನಿಮಾ ಮಾತ್ರ. ಅದಕ್ಕೆ ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ನೋಡಿ. ಇನ್ನು ಓವರ್ ಆಲ್ ಸಿನಿಮಾ ಏನಪ್ಪಾ ಅಂದ್ರೆ ಉಗ್ರಂ ಪ್ರಭಾಸ್ ರೂಪಸ್ಯ ಅಷ್ಟೇ. ನಾನು ಈ ಸಿನಿಮಾ ಕೊಡೋ ರೇಟಿಂಗ್ 3.25. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಖಂಡಿತ ಲೈಕ್ ಮಾಡ್ಕೊಳ್ಳಿ.